ಹೆಚ್ಚು ಕಮ್ಮಿ ರೇಣುಕಾಸ್ವಾಮಿ ಅರ್ಧ ಜೀವ ಆಗಿಬಿಟ್ಟಿದ್ದ. ಅರ್ಧ ಜೀವ ಆಗಿಬಿಟ್ರೆ ಇನ್ನು ಅರ್ಧ ಜೀವ ನನಗೆ ಬಿಟ್ಟುಬಿಟ್ರೂ ಕೂಡ ಹೇಗೋ ನಾನು ಬದುಕೊಂಡ್ಬಿಡ್ತೀನಿ, ನನಗೊಂದು ಪ್ರಾಣ ಭಿಕ್ಷೆ ಕೊಟ್ಟುಬಿಡಿ, ನಿಮ್ಮನ್ನು ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಕ್ಕೆ ಬಿದ್ದುಬಿಡ್ತೀನಿ, ನಾನು ಬಿಟ್ಟುಬಿಡಿ ಅಂತ ಕೇಳಿಕೊಂಡಾಗಲೂ ಕೂಡ ಇದೇ ಡಿ ಗ್ಯಾಂಗ್ ಅವನನ್ನು ಬಿಡಲಿಲ್ಲ. ಅವನನ್ನು ಸಾಯೋವರೆಗೂ ಹೊಡೆದ್ರು. ಸಾಯೋವರೆಗೂ ಹೊಡೆದೇ ಸಾಯಿಸಿದ್ದಾರೆ ಅವನ್ನ. ನೇಣ ಹಾಕೋದು ಬೇರೆ, ಗುಂಡು ಹಾರಿಸೋದು ಬೇರೆ, ಆದರೆ ಈ ಹೊಡೆದೇ ಸಾಯಿಸೋದು ಇದೆಯಲ್ಲ, ಇದಕ್ಕಿಂತ ಕ್ರೌರ್ಯ ಇನ್ನೊಂದಿಲ್ಲ. ಆ ಡಿ ಗ್ಯಾಂಗ್ನ ಮಹಾಕ್ರೌರ್ಯದ ಫೋಟೋಗಳು ಒಂದೊಂದಾಗಿ ಇದೀಗ ಆಚೆ ಬರೋದಕ್ಕೆ ಶುರುವಾಗಿವೆ. ರೇಣುಕಾಸ್ವಾಮಿ ಅರ್ಧ ಜೀವದ ಸ್ಥಿತಿಯಲ್ಲಿದ್ದನಲ್ಲ, ಆ ಫೋಟೋ ಸಿಕ್ಕಿದೆ ಇಲ್ಲಿ. ಹೆತ್ತವರಿಗೆ ಏನಾಗಬೇಡ ಯೋಚನೆ ಮಾಡಿ, ತಮ್ಮ ಮಗ ಕಟ್ಟಕಡೆ ಗಳಿಗೆಯಲ್ಲಿ ಒಂದು ಜೀವದಾನ ಮಾಡಿಬಿಡಿ, ನನ್ನ ಬಿಟ್ಟುಬಿಡಿ, ಎಲ್ಲೋ ಬದುಕೊಳ್ತೀನಿ ಬಿಟ್ಟುಬಿಡಿ ಅಂತ ಕೇಳಿಕೊಂಡಾಗಲೂ ಕೂಡ ಈ ಕ್ರೂರಿಗಳು ಬಿಡಲಿಲ್ವಲ್ಲ ಇವರು. ಇದನ್ನು ಹಿಂಸಾ ವಿನೋದ ಅಂತಾರೆ. ಕರೆಕ್ಟು ವರ್ಡ್ ಅದು, ಹಿಂಸಾ ವಿನೋದ. ಒಬ್ಬ ಮನುಷ್ಯನಿಗೆ ಹಿಂಸೆ ಕೊಟ್ಟು ಅವನು ದುಃಖ ಪಡ್ತಾ ಇರ್ತಾನಲ್ಲ, ಅದರಲ್ಲಿ ವಿನೋದವನ್ನು ಕಂಡುಕೊಳ್ಳೋದು, ಅದರಲ್ಲಿ ಆನಂದವನ್ನು ಕಂಡುಕೊಳ್ಳೋದೇ ಹಿಂಸಾ ವಿನೋದ ಅಂತ. ಆ ಥರದಲ್ಲಿ ರೇಣುಕಾಸ್ವಾಮಿ ಅಂಗಲಾಚ್ತಾ ಇದ್ದಾನೆ. ನಿಮಗೆ ಆ ಒಂದು ಫೋಟೋ ಇದೆಯಲ್ಲ, ನಾನು 1000 ವಾಕ್ಯ ಮಾತಾಡಲಿ, 10,000 ವಾಕ್ಯ ಮಾತಾಡಲಿ, ಆ ಫೋಟೋ ಆ ನನ್ನ ಮಾತುಗಳಿಗೂ ಮೀರಿದ್ದದು. ನಾನು ಎಷ್ಟೇ ಎಕ್ಸ್ಪ್ಲೈನ್ ಮಾಡಬಹುದು ಅದರ ಬಗ್ಗೆ, ನಮ್ಮ ಮಾತನ್ನು ಮೀರಿದ್ದು. ಅದನ್ನೇ ಹೇಳ್ತಾರಲ್ಲ, ಒಂದು ದೃಶ್ಯ 1000 ಪದಗಳಿಗೆ ಸಮ ಅಂತ. ಒಂದು ದೃಶ್ಯ 1000 ಪದಗಳಿಗೆ ಸಮ. 1000 ಪದಗಳು ಹೇಳಲಾರದ್ದನ್ನು ಕೂಡ ಎಷ್ಟೋ ಬಾರಿ ಒಂದು ಫೋಟೋ ಹೇಳ್ತಾ ಇರುತ್ತೆ, ಒಂದು ದೃಶ್ಯ ಹೇಳ್ತಾ ಇರುತ್ತೆ. ಸಾಯುವ ವೇಳೆ ಕೂಡ ಅಂಗಾತ ಬಿದ್ದಿರತಕ್ಕಂಥ ಮತ್ತೊಂದು ಫೋಟೋ ಸಿಕ್ಕಿದೆ ಇಲ್ಲಿ. ಅವ್ನು ಸತ್ತು ಹೋಗ್ತಾ ಇದ್ದೀನಿ, ಇನ್ನೇನು ಅಂಗಾತ ಬಿದ್ದು ಹೋಗ್ಬಿಟ್ಟಿದ್ದಾನೆ, ಅವ್ನಿಗಿನ್ನೇನು ಗೊತ್ತಿಲ್ಲ, ಅಷ್ಟೊತ್ತಿಗಾಗಲೇ ಮೋಸ್ಟ್ಲಿ ಪ್ರಜ್ಞೆ ಕೂಡ ಕಳ್ಕೊಂಡಿದ್ದ ಅಂತ ಕಾಣುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿ ಲಾರಿ ಮುಂದೆ ಬಿದ್ದಿರ್ತಕ್ಕಂಥ ಫೋಟೋ ನೋಡಿ. ಇದು ಇವನು ಬಡಕಲ ದೇಹ ರೇಣುಕಾಸ್ವಾಮಿಯದ್ದು. ಈ ರೇಣುಕಾಸ್ವಾಮಿಯನ್ನು ಹೊಡೆಯೋದಕ್ಕೆ 11 ಜನ ವಿರಾಧಿ ವೀರರು, ಜಗಜ್ಜಟ್ಟಿಗಳು ಈ ರೇಣುಕಾಸ್ವಾಮಿಗೆ ಹೊಡೆದಿರೋಂಥ ಹೀರೋಗಳೆಲ್ಲರೂ ಕೂಡ. ಇವನು ಹೊಡೆಯಕ್ಕೆ 11 ಜನ ನೋಡಿ. ಪಟ್ಟಣಗೆರೆ ಶೆಡ್ನಲ್ಲಿ ಲಾರಿ ಮುಂದೆ ಬಿದ್ದಿರ್ತಕ್ಕಂಥ ಒಂದು ಫೋಟೋ ಇದೆ. ಆರೋಪಿ ಮೊಬೈಲ್ನಿಂದಾನೇ ಈ ಫೋಟೋವನ್ನು ಖಾಕಿ ಪಡೆ ರಿಟ್ರೀವ್ ಮಾಡಿಕೊಂಡಿದೆ. ಡಿಲೀಟ್ ಮಾಡಿದ್ರು ಫೋಟೋವನ್ನು, ಅದನ್ನು ಕೂಡ FSL ತಂಡ ರಿಟ್ರೀವ್ ಮಾಡಿದೆ. ನೋಡಿ, ಒಂದು ಅಂಗಾತ ಬಿದ್ದುಬಿಟ್ಟಿರೋದು. ಈ ಸ್ಟೇಜಲ್ಲಿ ಅವನು ಸತ್ತಿಲ್ವಾ, ಪ್ರಜ್ಞಾವಸ್ಥೆಯಲ್ಲಿದ್ದ, ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ, ಅಥವಾ ಅವನು ಆಗಲೇ ಕೋಮಾಗಿ ಹೋಗ್ಬಿಟ್ಟಿದ್ನ, ವಿ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಅದು ಫೋಟೋ ಸಿಕ್ಕಿದೆ. ಇದು ನಿಲ್ಲಿ ಜೀನ್ಸ್ ಹಾಕ್ಕೊಂಡಿದ್ದಾನೆ, ಒಂದು ಬಿಳಿ ಬನಿಯನ್ನಲ್ಲಿ ಅವನಲ್ಲಿ ಕಾಣಿಸ್ತಾ ಇದ್ದಾನೆ. ಇನ್ನೊಂದು ಫೋಟೋದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಅದರಲ್ಲಿ ಬನಿಯನ್ ಕೂಡ ಇಲ್ಲ. ಅವನು ಪರಿಯಾಗಿ ನೋಡಿ, ಇದರಲ್ಲಿ ಬನಿಯನ್ ಕೂಡ ಇಲ್ಲ. ಅವನಿಗೆ ಪರಿಯಾಗಿ ಬೇಡಿಕೊಂಡಿದ್ದಾನೆ. ಅವನ ಎಡಗಣ್ಣು ಊದ್ಕೊಂಡಿದ್ದೆ, ಚೆಕ್ ಮಾಡ್ಕೊಳ್ಳಿ. ಅವನ ಎಡಗಣ್ಣು ಇದೆಯಲ್ಲ, ತುಂಬ ಅದು ಗಾಯ ಆಗಿದೆ, ಅದು ಊತ ಬಂದುಬಿಟ್ಟಿದೆ, ಸ್ವೆಲ್ಲಿಂಗ್ ಶುರು ಆಗಿಬಿಟ್ಟಿರುತ್ತೆ. ಕಣ್ಣು ಮೇಲೆ ಯಾವುದೋ ಒಂದು ಆಯುಧ ಅಥವಾ ಕೈನಿಂದನೋ ಬೆರಳಿಂದನೋ ಏಟಾಗಿರ್ಬೇಕು ಅವನಿಗೆ. ಸೊ ಅಷ್ಟೊತ್ತಿಗಾಗಲೇ ಹೇಳಿದ್ವಲ್ಲ, ಲಾರಿಗೆ ತಾಡ್ಸಿರೋದು ಇದೆ. ತಾಡ್ಸೋದು ಅಂದರೆ 1-2-3 ಹಿಡ್ಕೊಂಡು ಎಸೆಯೋದು ಲಾರಿ ಮೇಲೆ, ಚೆಂಡು ಎಸಿತಾರಲ್ಲ ಆ ಥರ ರೇಣುಕಾಸ್ವಾಮಿನ ಎಸ್ತಾಡ್ಬಿಟ್ಟಿದ್ದಾರೆ. ಅವನು ಎಲ್ಲಿಗೆ ಬೇಕಾದರೂ ಬೀಳಬಹುದು, ಲಾರಿ ಯಾವ ಪಾರ್ಟಿಗೆ ಬೇಕಾದರೂ ಬಿದ್ದು ಹೋಗ್ಬೋದು ಅವನು. ಆ ರೀತಿಯಲ್ಲಿ ಮೆರೆದಿರ್ತಕ್ಕಂಥ ಕ್ರೌರ್ಯ ಇದು. ಪಟ್ಟಣಗೆರೆ ಶೆಡ್ನ ಬಳಿಯಲ್ಲಿ ಇದನ್ನು ವಿನೋದ ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಒಂದು ಕಡೆ ಇಲ್ಲಿ ಅವನಿಗೆ ಹೊಡಿತಾ ಇದ್ದಾರೆ, ಯಾರೋ ಒಬ್ಬರು ರೆಸ್ಟ್ ಬೇಕಲ್ಲ, ಹೊಡೆದು ಪಾಪ ಒಬ್ಬನಿಗೆ ಸುಸ್ತಾಗ್ಬಿಡುತ್ತಲ್ಲ, ಅವನು ಬರೋದು. ಅಥವಾ ಅವನು ಹೊಡೆದಿರೋನು ಇರಬಹುದು, ಯಾರೋ ಒಬ್ಬ ಹೊಡಿರೋ ಇವನಿಗೆ ನಮ್ಮ ಬಾಸ್ ಹೆಂಗೆ ಹೊಡೆದ್ರು ಅಂತ ನಾವು ತೋರಿಸೋಣ, ಬೇರೆ ಗ್ರೂಪ್ಗಳಿಗೆ ಹಾಕೋಣ, ನಮ್ಮ ತಂಟೆಗೆ ಬಂದು ಏನು ಮಾಡ್ತೀವಿ ಅಂತ ತೋರಿಸೋಣ. ಇದೆಲ್ಲ ಇರುತ್ತಲ್ಲ ಕೆಲವು ಗ್ಯಾಂಗ್ಗಳಲ್ಲಿ, ಕೆಲವು ಕ್ರೂರ ಗ್ಯಾಂಗ್ಗಳಿಗೆ ಇದೊಂದು ಚಟ ಇರುತ್ತೆ. ನಾವು ಟಾರ್ಚರ್ ಕೊಟ್ಟರೆ ಯಾವ ಥರ ಟಾರ್ಚರ್ ಕೊಡ್ತೀವಿ ಗೊತ್ತಾ ಅಂತ ಹೇಳಿ. ಇದನ್ನು ವಿಡಿಯೋನೂ ಮಾಡಿದ್ದಾರಂತೆ. ವಿಡಿಯೋ ಸದ್ಯಕ್ಕೆ ಲಭ್ಯ ಇಲ್ಲ. ಅದೇನೋ ದರ್ಶನ್ ಹೊಡೆದಿರೋದು 4 ಸೆಕೆಂಡ್ದೇನೋ ವಿಡಿಯೋ ಇತ್ತು ಅಂತ ಕೂಡ ಹೇಳಿದರು. ರಿಟ್ರೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡಬೇಕು ನಾವು, ಚಾರ್ಜ್ ಶೀಟಲ್ಲಿ ಅದರ ಬಗ್ಗೆ ಉಲ್ಲೇಖ ಆಗಿದೆಯಾ, ಅದು ರಿಟ್ರೀವ್ ಆಗಿದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಬೇಕು. ಕೆಲವು ಫೋಟೋಗಳು ಇದೀಗ ಆಚೆ ಬರೋಕ್ಕೆ ಶುರುವಾಗಿದೆ. ಕೆಲವು ಗ್ರೂಪ್ಗಳಿಗೂ ಕಳಿಸ್ಕೊಂಡಿದ್ರು ಇವರು ಅಂತ. ಯಾವುದೋ ಗ್ರೂಪ್ಗಳಿಗೆ ಹಾಕಿಬಿಟ್ಟಿದ್ರು ಮಧ್ಯರಾತ್ರಿಯಲ್ಲಿ. 1 ದಿನನೋ 2 ದಿನನೋ ಆದಮೇಲೆ ಎಚ್ಚೆತ್ಕೊಂಡು ಅದನ್ನು ಅಳಿಸ್ಬಿಟ್ರು, ಕೆಲವನ್ನ ಡಿಲೀಟ್ ಮಾಡಿದ್ರು, ಎರೇಸ್ ಮಾಡಿಸ್ಬಿಟ್ರು, ನಾಶ ಮಾಡಿದ್ರು ಅಂತೆಲ್ಲ ಮಾಹಿತಿ ಇದೆ. ಇರಲಿ ಪರಿಯಾಗಿ ಪ್ರಾಣ ಭಿಕ್ಷೆ ಕೇಳಿಕೊಂಡ್ರೂ ಕೂಡ ಇವರು ಯಾರೂ ಕೂಡ ಅವನನ್ನು ಉಳಿಸಲಿಲ್ಲ, ಜೀವ ಸಹಿತ ಅವನು ಬಿಡಲಿಲ್ಲ ಅಂತ. ಏನಾಗುತ್ತೆ, ಇವ್ರು ಯಾವ ಸ್ಥಿತಿಯಲ್ಲಿದ್ದು, ಯಾವ ಉನ್ಮತ್ತ ಸ್ಥಿತಿಯಲ್ಲಿದ್ದರೋ ಗೊತ್ತಿಲ್ಲ ನಮಗೆ. ಅವನಿಗೆ ಇನ್ನಿಲ್ಲದಂತೆ ಹೊಡೆದಿದ್ದಾರೆ. ಅವನು ಏನಾಗುತ್ತೆ, ಯಾವಾಗಲೂ ಕೂಡ ಅದರಲ್ಲಿ ನಾವು ಆಗಬೇಕು, ಆ ಜಾಗದಲ್ಲಿ ನಾವು ನಿಂತ್ಕೊಳ್ಬೇಕು. ಅವನಿಗೆ ಯಾವ ಪರಿಯಲ್ಲಿ ಏಟು ಬೀಳ್ತಾ ಇದೆಯೋ, ನನಗಿದೇ ಥರ ಏಟು ಬಿದ್ದರೆ, ನನಗಿದೇ ಥರ ಕಣ್ಮೇಲೆ ಯಾರಾದರೂ ಹೊಡೆದ್ರೆ, ನನ್ನ ಎದೆ ಮುಳ್ಳೆಗೆ ಇದೇ ಥರ ಯಾರಾದರೂ ಒದ್ರೆ, ನನಗೊಂದು ಮರ್ಮಾಘಾತ ಮಾಡಿದ್ರೆ ಅನ್ನೋ ಒಂದು ಫೀಲ್ ಬರದ ಹೊರತು ಅವನ ಪೇಯ್ನ್ ನಿಮ್ಗೆ ಅರ್ಥ ಆಗಲ್ಲ. ನೀವು ಹೊಡೆಯೋ ಎಂಡಲ್ಲಿ ನೀವಿರ್ತೀರಿ, ಒದೆ ತಿನ್ನೋ ಎಂಡಲ್ಲಿ ಅವನಿರ್ತಾನೆ, ಗೊತ್ತಾಗಲ್ಲ. ಆಗ ಸ್ವಲ್ಪ ಅದಲು ಬದಲಾಗಬೇಕು.
ಇದೇ 11 ಜನ ನಾನು ಅಕಸ್ಮಾತ್ ಮಧ್ಯೆ ಬಿದ್ದು ಹೋಗಿ ನನಗೆ ಹೊಡಿತಾ ಇದ್ದರೆ ಹೇಗಿರುತ್ತೆ ಅಂತ ಅರ್ಥ ಆದರೆ, ಯಾರಾದರೂ ಆ ಗುಂಪಲ್ಲಿ ಮನುಷ್ಯ ಪ್ರಾಣಿಗಳು ಯಾರೂ ಇಲ್ಲ ಬಿಡ್ರಿ, ಅಲ್ಲಿ ಯಾರೂ ನಮಗೆ ಮನುಷ್ಯರು ಅಂತ ಅನ್ನಿಸ್ತಾ ಇಲ್ಲ ನಮಗೆ. ಮನುಷ್ಯ ಜೀವಿ ಅನ್ನೋದು ಈ 11 ಜನ 12 ಜನಗೆ ಇನ್ಕ್ಲೂಡಿಂಗ್ ದರ್ಶನ್, ಇವ್ರು ಯಾರೂ ಆ ಸ್ಥಿತಿಯಲ್ಲಿ ಮನುಷ್ಯತ್ವದಿಂದ ವರ್ತಿಸಿಲ್ಲ ಅಂತ ಕಾಣುತ್ತೆ. ಫೋಟೋ ಕಳಿಸಿದ್ದ ಅಲ್ವಾ, ಇನ್ನಿಲ್ಲದಂತೆ ಬೆಂಡೆತ್ಬೋದಾಗಿತ್ತು ಅವನಿಗೆ ಕಾನೂನು ಮೂಲಕವಾಗಿ, ಇನ್ನಿಲ್ಲದಂತೆ 3 ವರ್ಷ ಜೈಲಿಗೆ ಹಾಕ್ಸ್ಬೋದಾಗಿತ್ತು, 2 ವರ್ಷ ಜೈಲಿಗೆ ಹಾಕ್ಸ್ಬೋದಾಗಿತ್ತು, ಕೋರ್ಟಲ್ಲಿ ಪ್ರೂವ್ ಮಾಡಬೇಕಾಗಿತ್ತು. ಸ್ತ್ರೀ ಪೀಡಕ ಇವನು, ವಿಕೃತ ಇವನು ಅಸಹ್ಯ, ಇವನು ಹೊಲಸಿವನು, ಇಂಥದ್ದೇನು ಬಂದಿತ್ತು ಇವನಿಗೆ ಕಳಿಸುವಂಥದ್ದು ಫೋಟೋಗಳು. ನಿಮ್ಮ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಯಾರಾದರೂ ಮಾತು ಕೇಳಿಲ್ಲ ಅಂತ ಹೇಳ್ತಿದ್ರೆ ACP ಚಂದನ್ ಇದ್ದರು, ಅವರು ಸಹಕರಿಸ್ತಿಲ್ವಾ? ಗಿರೀಶ್ ಇದ್ದರು DCP, ಅವರೂ ಇಲ್ವಾ? ಈ ಕಡೆ ಕಮಿಷನರ್ ದಯಾನಂದ್ ಅವರು, ಸೈಬರ್ ಠಾಣೆಗಳಿತ್ತು. ದರ್ಶನ್ ಒಂದು ಫೋನ್ ಮಾಡಿದ್ದಿದ್ರೆ ಯಾರು ಹೆಲ್ಪ್ ಮಾಡ್ತಾ ಇರಲಿಲ್ಲ? ಪ್ರಭಾವನೂ ಇತ್ತು, ಈ ಥರದೊಂದು ಅನ್ಯಾಯ ಕೂಡ ಆಗ್ತಾ ಇದೆ ಅಂತ ಕೂಡ ಇತ್ತು, ಮಾಡಬಹುದಾಗಿತ್ತು. ಅದು ಬಿಟ್ಬಿಟ್ಟು ಇದೇ ಪವಿತ್ರ ಗೌಡ ಪರಪ್ಪನಗ್ರಹಾರ ಜೈಲಲ್ಲಿ ಈ ಥರ ಕೂತಿದ್ರಲ್ಲ ಈ ಗ್ಯಾಂಗು, ಈಗ ಬಳ್ಳಾರಿಗೆ ಹೋಗಿದ್ದಾರಲ್ಲ, ಇವರಿಲ್ಲಿಗೆ ಇನ್ಫಾರ್ಮ್ ಮಾಡಿದ್ದು ಪವಿತ್ರ ಗೌಡ ಅವರು ಪಟ್ಟಣಗೆರೆ ಶೆಡ್ನ ಠಾಣಾಧಿಕಾರಿ. ಪಟ್ಟಣಗೆರೆ ಶೆಡ್ಡೇ ಅವರಿಗೆ ಪೊಲೀಸ್ ಠಾಣೆ ಅವರಿಗೆ, ಅದು ಠಾಣಾಧಿಕಾರಿ ಬಂದು ದರ್ಶನ್ ಇನ್ಸ್ಪೆಕ್ಟ್ರಲ್ಲಿ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಇನ್ಸ್ಪೆಕ್ಟ್ರು ಠಾಣಾಧಿಕಾರಿಯಲ್ಲಿ. ಈ ಠಾಣಾಧಿಕಾರಿಗೆ ಪವಿತ್ರ ಗೌಡ ಮಾಹಿತಿ ಕೊಟ್ಟಿದ್ದು, ಈ ಥರ ನನಗಾಗಿದೆ ಅಂತ. ಎಲ್ಲಾದರೂ ಒಂದು ಪೊಲೀಸರಿಗೆ ಒಂದು ಹೇಳಿದ್ರಾ? ಏನಂದರೆ ಅಹಂಕಾರ, ಎಲ್ಲ ಕಾನೂನು ನಾನೇ, ನನಗೆ ಗೊತ್ತಿಲ್ಲದಿರೋದು RR ನಗರ, ನನಗೆ ಗೊತ್ತಿಲ್ಲದಿರೋ ಶೆಡ್ಡ, ನನಗೆ ಗೊತ್ತಿಲ್ಲದಿರೋ ಜನನ, ನನಗೆ ಗೊತ್ತಿಲ್ಲದಿರೋ MLA, ನನಗೆ ಗೊತ್ತಿಲ್ಲದಿರೋ ಮಿನಿಸ್ಟ್ರಾ, ನನಗೆ ಗೊತ್ತಿಲ್ಲದಿರೋ ಪೊಲೀಸಾ, ನಾನು ಏನು ಬೇಕಾದರೂ ಹ್ಯಾಂಡಲ್ ಮಾಡಬಹುದು. ಕೋರ್ಟಲ್ಲಿ ಲೇಟ್ ಆಗಿಬಿಡುತ್ತೆ, ಎಲ್ಲ ಹೋಗಬೇಕು, ಚೆಕ್ ಮಾಡಬೇಕು, ವಿಚಾರಣೆ ನಡೆಯುತ್ತೆ, ಶಿಕ್ಷೆ ಕೊಡೋದು ಲೇಟ್ ಆಗಿಬಿಡುತ್ತೆ, ನಾನು ಅಲ್ಲೇ ಕೊಟ್ಬಿಡ್ತೀನಿ ನ್ಯಾಯ, ನಾನು ಕೊಡ್ತೀನಿ ನ್ಯಾಯ ಅಂಥೇಳಿ ಡಿ ಗ್ಯಾಂಗ್ ಕೊಟ್ಟಿರುವಂಥ ಒಂದು ಶಿಕ್ಷೆ ಇದು. ಶಿಕ್ಷೆ ಅಂದರೆ ಮರಣದಂಡನೆ. ಡಿ ಗ್ಯಾಂಗ್ ಕೊಟ್ಟಿರೋದು ಮರಣದಂಡನೆ. ಗೊತ್ತಿಲ್ಲ ಈ ಡಿ ಗ್ಯಾಂಗಲ್ಲಿ ಇದೇ ಕೇಸ್ ಸರಿಯಾಗಿ ಪ್ರೂವ್ ಆಗಿಬಿಟ್ರೆ ಯಾರ್ಯಾರಿಗೆ ಮರಣದಂಡನೆ ಆಗುತ್ತೆ ಗೊತ್ತಿಲ್ಲ. ಇವರು ಮರಣದಂಡನೆ ಕೊಟ್ಟಿದ್ದಾರಲ್ಲ ಯಾರಿಗೆ? ರೇಣುಕಾಸ್ವಾಮಿಗೆ. ಇದೇ ಡಿ ಗ್ಯಾಂಗ್ನಲ್ಲಿ ಯಾರ್ಯಾರ ಆರೋಪಗಳು ಸಾಬೀತಾಗಿ ಯಾರ್ಯಾರಿಗೆ ಮರಣದಂಡನೆ ಆಗುತ್ತೋ ಗೊತ್ತಿಲ್ಲ. ಈಗ ಗೊತ್ತಾಗುತ್ತೆ ಅವ್ರಿಗೆ, ಚಾರ್ಜ್ ಶೀಟ್ ಆಗಿದೆಯಲ್ಲ, ಈಗ ಗೊತ್ತಾಗುತ್ತೆ. ಒಂದೊಂದು ವಾದ ಪ್ರತಿವಾದ ಸಾಕ್ಷ್ಯಗಳ ಪ್ರೆಸೆಂಟ್ ಮಾಡೋದು, ಅಲ್ಲಿ ನಡೆಯುವಂಥದ್ದು ಪ್ರತಿ ಕ್ಷಣ ಕೂಡ ಯಾವ ರೀತಿಯಲ್ಲಿ ರೇಣುಕಾಸ್ವಾಮಿ ಸತ್ನೋ, ಅಣುವಾಗಿ ಅವನು ಸತ್ತುಬಿಟ್ಟಿದ್ದಾನಲ್ಲ, ಅವನ ದೇಹದಲ್ಲಿ ಯಾವ ಅಂಗಾಂಗವನ್ನು ಬಿಡದಂತೆ ಹೊಡೆದಿದ್ದಾರಲ್ಲ, ಕಣ್ಣು, ಮೂಗು, ಬಾಯಿ, ತಲೆ, ಹೊಟ್ಟೆ ಭಾಗ, ಎದೆ ಭಾಗ, ತೊಡೆ ಭಾಗ, ಬೆನ್ನು ಎಲ್ಲ ಹೊಡೆದಿದ್ದಾರಲ್ಲ, ಅದೇ ರೀತಿಯಲ್ಲಿ ಅಣುವಾಗಿ ಇವರಿಗೆ ಕೋರ್ಟಲ್ಲಿ ಕಾಲ ಕಳಿಬೇಕಾಗತ್ತೆ, ಜೈಲಲ್ಲಿ ಕಾಲ ಕಳಿಬೇಕಾಗತ್ತೆ. ಈಗ ವೆಯ್ಟ್ ಮಾಡೋಣ.